ಇವತ್ತು ಧಾರವಾಡದ ಗಾಂಧಿನಗರದ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಏನೋ ಒಬ್ಬ ವಿದ್ಯಾರ್ಥಿ ಕಳೆದ ಜೂನ್ 30ನೇ ತಾರೀಕಿನಂದು ರಾತ್ರಿ 11 ಏನೋ ಕುಬೇರ್ ಲಮಾಣಿ ಅಂತಕ್ಕಂಥ BA ಸೆಕೆಂಡ್ ಸೆಮ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ಏನೋ ನೀರು ಕುಡಿಬೇಕಂತೇಳಿ ಹೋದಾಗ ಆ ನೀರು ಕುಡಿ ಬಾಟಲ್ ಇಡೋ ಜಾಗದಲ್ಲಿ ಇವತ್ತು ಏನೋ ಆ ಒಂದು ಆ್ಯಸಿಡ್ ಬಾಟಲ್ನ ಅಲ್ಲಿನ ಹಾಸ್ಟೆಲ್ ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದ ಆ ಆ್ಯಸಿಡ್ ಬಾಟಲನ್ನು ಅಲ್ಲಿ ನೀರಿನ ಬಾಟಲ್ ಇಡುವಂಥ ಜಾಗದಲ್ಲಿ ಇಟ್ಟಿದ್ದು ಈ ಕೂಡಲೇ ಆ ಒಂದು ವಿದ್ಯಾರ್ಥಿ ಆ ಆ್ಯಸಿಡನ್ನು ಸೇವಿಸಿಬಿಟ್ಟಿದ್ದಾನೆ. ಆ ಆ್ಯಸಿಡನ್ನು ಸೇವಿಸಿದಾಗ ಆ ಒಂದು ವಿದ್ಯಾರ್ಥಿಯ ಏನೋ ಆರೋಗ್ಯದಲ್ಲಿ ಏರ್ಪೇರಾಗಿ ಇವತ್ತು 7 ದಿನ ಆದರೂ ಕೂಡ ಕಿಮ್ಸಲ್ಲಿ ಇವತ್ತು ಆ ವಿದ್ಯಾರ್ಥಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಈ ಒಂದು ಒಟ್ಟಾರೆ ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಅಲ್ಲಿನ ವಾರ್ಡನ್ ಆಗಿರ್ಬೋದು, ಅಲ್ಲಿನ ಸಿಬ್ಬಂದಿಗಳಾಗಿರ್ಬೋದು, ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದು. ಸೊ ಅದಕ್ಕೋಸ್ಕರ ಆ ಒಂದು ವಿದ್ಯಾರ್ಥಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು. ಈಗಾಗಲೇ ನಾವು ಇವತ್ತು ನಮಗೆ ವಿಷಯ ತಿಳಿದ ಕೂಡಲೇ ನಮ್ಮ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಕೂಡಲೇ ಆ ಒಂದು ಕಿಮ್ಸ್ ಆಸ್ಪತ್ರೆಗೆ ತೆರಳಿ ಆ ಒಂದು ವಿದ್ಯಾರ್ಥಿಯನ್ನು ಭೇಟಿಯಾದಾಗ ಆ ವಿದ್ಯಾರ್ಥಿ ನಡೆದ ಘಟನೆಯನ್ನು ಸಂಪೂರ್ಣವಾಗಿ ಇವತ್ತು ನಡೆದ ಘಟನೆಯನ್ನು ತಿಳಿಸಿದ್ರು. ಅದಕ್ಕೋಸ್ಕರ ಆ ವಿದ್ಯಾರ್ಥಿ ಇವತ್ತು ತನ್ನ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದು, ಅದಕ್ಕೋಸ್ಕರ ಈ ಒಂದು ಒಟ್ಟಾರೆ ಎಲ್ಲ ಅಧಿಕಾರಿಗಳಾಗಿರ್ಬೋದು ಯಾರೂ ಕೂಡ ಇದರಲ್ಲಿ ನಿಷ್ಪಕ್ಷಪಾತದಿಂದ ಒಂದು ತನಿಖೆಯನ್ನು ಮಾಡಿ ಆ ಒಂದು ನಿಲಯ ಪಾಲಕರಾಗಿರ್ಬೋದು, ಆ ತಪ್ಪಿತಸ್ಥ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸಬೇಕು. ಕೂಡಲೇ ಅವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ತು, ಅದೇ ರೀತಿ ನಾಳೆ ಬೆಳಗ್ಗೆ 10 ಗಂಟೆಗೆ ಸಮಾಜ ಕಲ್ಯಾಣ ಇಲಾಖೆ ಎದುರು ಬೃಹತ್ ಪ್ರತಿಭಟನೆಯನ್ನು ಕೂಡ ವಿದ್ಯಾರ್ಥಿ ಪರಿಷತ್ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ಈ ಒಂದು ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ವಿದ್ಯಾರ್ಥಿ ಪರಿಷತ್ತು ಹೋರಾಟವನ್ನು ನಾಳೆ ಕೈಗೊಳ್ಳುತ್ತೆ. ಈ ಒಂದು ಆ ವಿದ್ಯಾರ್ಥಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು. ಅದೇ ರೀತಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಹಾಸ್ಟೆಲ್ಗಳಲ್ಲಿ ಯಾವುದೇ ರೀತಿ ಈ ರೀತಿ ನಿರ್ಲಕ್ಷ್ಯತನ ಆಗಬಾರ್ದು, ಇನ್ನು ಮುಂದೆ ಕೂಡ ಆಗಬಾರ್ದು. ಈ ರೀತಿ ಆಗಿದ್ದ ಘಟನೆ ಇನ್ನು ಮುಂದೆ ಮರುಕಳಿಸಬಾರ್ದು ಅಂತೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ.